ನಮಸ್ಕಾರ. ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ ಮೂಲ ಪಠ್ಯಗಳ ವಿಭಿನ್ನ ಆಯಾಮಗಳನ್ನು ಆಳವಾಗಿ ವಿಶ್ಲೇಷಿಸುವ ಈ ಬೌದ್ಧಿಕ ಸಂವಾದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆಗೆ ತೆಗೆದುಕೊಂಡಿರುವ ವಿಷಯ ಆದಿಶಂಕರಾಚಾರ್ಯರು ರಚಿಸಿದ್ದಾರೆಂದು ನಂಬಲಾದ ಅತ್ಯಂತ ಪ್ರಭಾವಶಾಲಿ ಸ್ತೋತ್ರ ನರ್ಮದಾಷ್ಟಕಂ. ಹೌದು, ಇದು ತೌಲನಿಕ ಪುರಾಣಶಾಸ್ತ್ರದ ಅಂದರೆ ಕಾಂಪ್ಯಾರಿಟಿವ್ ಮೈಥಾಲಜಿಯ ವಿದ್ಯಾರ್ಥಿಗಳಿಗೆ ಬಹಳ ಕುತೂಹಲ ಕೆರಳಿಸುವ ಪಠ್ಯ. ಖಂಡಿತ. ಈ ಪಠ್ಯವು ನರ್ಮದಾ ನದಿಯನ್ನು ಕೇವಲ ಒಂದು ಪ್ರಕೃತಿಯ ಜಲಮೂಲವನ್ನಾಗಿ ನೋಡುವುದಿಲ್ಲ, ಬದಲಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನೊಳಗೊಂಡ ತ್ರಿಮೂರ್ತಿಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿರುವ ದೈವವಾಗಿ ಸ್ತುತಿಸುತ್ತದೆ. ನಮ್ಮ ಇಂದಿನ ಕೇಂದ್ರ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ನರ್ಮದೆಯು ತ್ರಿಮೂರ್ತಿಗಳಿಗಿಂತ ಮುಗಿಲಾದ, ಸಂಪೂರ್ಣವಾದ ಮತ್ತು ಸ್ವಯಂಭೂತವಾದ ಪರಮದೈವತ್ವವನ್ನು ಹೊಂದಿದ್ದಲೇ, ಅಥವಾ ಆಕೆಯ ಶ್ರೇಷ್ಠತೆಯು ಕೇವಲ ಶಿವನೊಂದಿಗಿನ ಒಡನಾಟದಿಂದ ಆಗೆಗೆ ಪ್ರಾಪ್ತವಾದ ಒಂದು ಕಾರ್ಯಾತ್ಮಕ ಶಕ್ತಿ ಮಾತ್ರವೇ? ಈ ಚರ್ಚೆಯಲ್ಲಿ ನನ್ನ ನಿಲುವು ಏನೆಂದರೆ, ನರ್ಮದೆಯು ತ್ರಿಮೂರ್ತಿಗಳಿಗೂ ಸ್ಥಾನಮಾನ ನೀಡುವ ಸಂಪೂರ್ಣ ಮತ್ತು ಪರಮದೈವತ್ವವನ್ನು ಪ್ರತಿನಿಧಿಸುತ್ತಾಳೆ. ನಮಸ್ಕಾರ. ನಿಮ್ಮ ಈ ನಿಲುವು ಆಸಕ್ತಿದಾಯಕವಾಗಿದೆ. ಆದರೆ ನಾನು ಇದನ್ನು ಭಿನ್ನವಾದ ಹಾದಿಯಲ್ಲಿ ನೋಡುತ್ತೇನೆ. ನನ್ನ ಪ್ರಕಾರ ನರ್ಮದೆಯು ಶಿವನಿಂದ ಪ್ರಕಟವಾದ ಕಾರ್ಯಾತ್ಮಕ ಶಕ್ತಿಯಾಗಿದ್ದಾಳೆ. ಅವಳ ನಿಜವಾದ ವೈಶಿಷ್ಟ್ಯ ಇರುವುದು ಅವಳ ಸ್ವತಂತ್ರ ಅಸ್ತಿತ್ವದಲ್ಲ, ಬದಲಾಗಿ ಯಾವುದೇ ನೈತಿಕ ತಾರತಮ್ಯವಿಲ್ಲದೆ ಎಲ್ಲರಿಗೂ ಮುಕ್ತಿ ನೀಡುವ ಒಂದು ವಿಶಿಷ್ಟ ಮಾಧ್ಯಮವಾಗಿರುವುದರಲ್ಲಿ. ಈ ಪಠ್ಯವು ಅವಳನ್ನು ಸ್ವತಂತ್ರ ಪರಮೋಚ್ಚ ದೈವವೆಂದು ಬಿಂಬಿಸುವುದಕ್ಕಿಂತ ಹೆಚ್ಚಾಗಿ ಶಿವನ ಕರುಣೆಯ ಸಾರ್ವತ್ರಿಕ ವಾಹಕವಾಗಿ ಪ್ರಸ್ತುತಪಡಿಸುತ್ತದೆ ಎಂಬುದು ನನ್ನ ವಾದ. ನಿಮ್ಮ ಆಲೋಚನೆಯನ್ನು ನಾನು ಗೌರವಿಸುತ್ತೇನೆ, ಆದರೆ ನನ್ನ ವಾದದ ಮಂಡನೆಗಾಗಿ ನಾನು ನೇರವಾಗಿ ನರ್ಮದಾಷ್ಟಕಂನ 7ನೇ ಶ್ಲೋಕವನ್ನು ತೆಗೆದುಕೊಡುತ್ತೇನೆ. ಈ ಶ್ಲೋಕದ ಸಾಲುಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ ವಿರಿಂಚಿ ವಿಷ್ಣು ಶಂಕರ ಸ್ವಕೀಯ ಧಾಮವರ್ಮದೇ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರರ್ಥ ಆಕೆಯು ಬ್ರಹ್ಮ, ವಿಷ್ಣು ಮತ್ತು ಶಂಕರರಿಗೆ ಅವರವರ ಸ್ಥಾನಗಳನ್ನು ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಅಂತ. ಇದು ಸಣ್ಣ ಮಾತಲ್ಲ. ನಾವು ಬ್ರಹ್ಮಾಂಡದ ಒಂದು ಶ್ರೇಣಿ ವ್ಯವಸ್ಥೆಯನ್ನು ಗಮನಿಸಿದರೆ ತ್ರಿಮೂರ್ತಿಗಳೇ ಇಲ್ಲಿಯವರೆಗೆ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಅಧಿಪತಿಗಳು. ಆದರೆ ನರ್ಮದೆ ಆ ಇಡೀ ಶ್ರೇಣಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದ್ದಾಳೆ. ಅವಳು ಆ ಮೂವರಿಗೂ ಮಿಗಿಲಾದವಳು ಎಂಬುದು ಇದರ ನೇರ ಅರ್ಥ. ಜೊತೆಗೆ 1ನೇ ಶ್ಲೋಕದಲ್ಲಿ ಆಕೆಯು ಯಮದೂತರ ಭಯವನ್ನು ನಿವಾರಿಸುತ್ತಾಳೆ. ಯಮನ ಪಾಶದಿಂದ ಮುಕ್ತರಾಗುವುದು ಸಾಂಪ್ರದಾಯಿಕ ಧಾರ್ಮಿಕ ನಿಯಮಗಳಿಗೆ ಎದುರಾಗುವ ಬಹುದೊಡ್ಡ ಸವಾಲು. ಆದರೆ ನರ್ಮದೆ ಈ ಎಲ್ಲವನ್ನೂ ಮೀರಿದ ಪರಮಶಕ್ತಿಯಾಗಿ ನಿಲ್ಲುತ್ತಾಳೆ. ಇದು ಅವಳ ಸ್ವಯಂಭೂತ ದೈವತ್ವವನ್ನು ತೋರಿಸುವುದಿಲ್ಲವೇ? ಖಂಡಿತ. 7ನೇ ಶ್ಲೋಕದ ನಿಮ್ಮ ಆಲೋಚನೆ ಅರ್ಥಪೂರ್ಣವಾಗಿದೆ. ಆ ತ್ರಿಮೂರ್ತಿಗಳನ್ನು ಅವಳಿಗೆ ಅಧೀನರನ್ನಾಗಿ ಮಾಡುವುದು ದೊಡ್ಡ ವಿಷಯವೇ. ಆದರೆ ನಾವು 8ನೇ ಶ್ಲೋಕದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಅಲ್ಲಿ ಕಥೆಯೇ ಬದಲಾಗುತ್ತದೆ. ಅಲ್ಲಿ ಅಹೋ ಮತಂ ಸ್ವನಂ ಶ್ರುತಂ ಮಹೇಶ ಕೇಶ ಜಾಟಟೆ ಎಂಬ ಅತ್ಯಂತ ಪ್ರಮುಖವಾದ ಸಾಲು ಬರುತ್ತದೆ. ಅಂದರೆ ನರ್ಮದೆಯು ಶಿವನ ಜಟೆಯಿಂದ ಪ್ರಕಟವಾದವಳು. ತೌಲನಿಕ ಪುರಾಣಶಾಸ್ತ್ರದಲ್ಲಿ ದೈವತ್ವದ ಉಗಮಸ್ಥಾನವು ಅದರ ಸ್ವರೂಪವನ್ನು ಬಹಳಷ್ಟು ನಿರ್ಧರಿಸುತ್ತದೆ. ಅಂದರೆ ಅವಳು ಶಿವನಿಗೆ ಅಧೀನಳು ಎನ್ನುತ್ತಿದ್ದೀರಾ? ಹೌದು, ನಿಖರವಾಗಿ. ಶಿವನಿಂದ ಜನಿಸಿದ ಕಾರಣ ಆಕೆಯು ಸಂಪೂರ್ಣ ಸ್ವತಂತ್ರ ಪರಮಶಕ್ತಿಯಾಗಲು ಹೇಗೆ ಸಾಧ್ಯ? ಬದಲಾಗಿ ಆಕೆಯು ಶಿವನಿಗೆ ಅಧೀನಳಾದ ಅಥವಾ ಶಿವನಿಂದ ಶಕ್ತಿ ಪಡೆದ ಕಾರ್ಯಾತ್ಮಕ ದೈವತ್ವವಾಗಿದ್ದಾಳೆ. ಆಕೆಯ ನಿಜವಾದ ಶ್ರೇಷ್ಠತೆ ಇರುವುದು ಅವಳ ಮೂಲದಲ್ಲಲ್ಲ, ಬದಲಾಗಿ ಅವಳ ಕಾರ್ಯಾಚರಣೆಯಲ್ಲಿ. ಅವಳು ಪಾಪಪುಣ್ಯಗಳ ನೈತಿಕ ತೀರ್ಮಾನಗಳನ್ನು ಮಾಡುವ ನ್ಯಾಯಾಧೀಶಳಲ್ಲ, ಬದಲಿಗೆ ತನ್ನನ್ನು ಸ್ಪರ್ಶಿಸಿದ ಎಲ್ಲರನ್ನೂ ಪವಿತ್ರಗೊಳಿಸುವ ದಿವ್ಯ ಕರುಣೆಯ ಭೌತಿಕ ರೂಪ. ಇದನ್ನೇ ನಾನು ಕಾರ್ಯಾತ್ಮಕ ಶಕ್ತಿ ಎನ್ನುತ್ತಿರುವುದು. ನೀವು ಅವಳನ್ನು ಕೇವಲ ಕಾರ್ಯಾತ್ಮಕ ಶಕ್ತಿ ಅಂತ ಕರೆಯುವುದು ನನಗೆ ಅಷ್ಟು ಸರಿ ಅನ್ನಿಸುತ್ತಿಲ್ಲ. 7ನೇ ಶ್ಲೋಕದ ಸಾಲುಗಳು ಕೇವಲ ಸಾಂಕೇತಿಕವಲ್ಲ. ಪಾರಂಪರಿಕ ಪುರಾಣಗಳ ನಂಬಿಕೆಗಳ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪರಮೋಚ್ಚರು. ಆದರೆ ನರ್ಮದಾಷ್ಟಕಂ ಆ ಮೂವರನ್ನೂ ನರ್ಮದೆಗೆ ಅಧೀನರನ್ನಾಗಿ ಮಾಡ್ತದೆ. ನರ್ಮದೆಯು ನೀಡುವ ಮೋಕ್ಷವು ತ್ರಿಮೂರ್ತಿಗಳು ನೀಡುವ ಮುಕ್ತಿಗಿಂತ ಶ್ರೇಷ್ಠವೆಂಬುದನ್ನು ಇದು ಸಾಬೀತುಪಡಿಸುತ್ತದೆಯಲ್ಲವೇ? ಉದಾಹರಣೆಗೆ ಸಾವಿನ ಅನಿವಾರ್ಯತೆ ಎಂಬ ಸಾಂಪ್ರದಾಯಿಕ ಧಾರ್ಮಿಕ ನಿಯಮಗಳನ್ನು ನೋಡಿ.
ಕರ್ಮ ಸಿದ್ಧಾಂತದ ಪ್ರಕಾರ ಸಾವಿನ ನಂತರ ಯಮದೂತರನ್ನು ಎದುರಿಸುವುದು ಪ್ರತಿಯೊಬ್ಬರಿಗೂ ಅನಿವಾರ್ಯ. ಆದರೆ ನರ್ಮದೆಯ ಕೇವಲ ದರ್ಶನ ಆ ಕರ್ಮದ ನಿಯಮವನ್ನೇ ಅಳಿಸಿ ಹಾಕ್ತದೆ. ಅವಳನ್ನು ಬರೀ ಒಂದು ಮಾಧ್ಯಮ ಎಂದು ಕರೆಯುವುದು ಹೇಗೆ? ಒಂದು ನಿಮಿಷ, ನಾನಿಲ್ಲಿ ಸ್ವಲ್ಪ ಮಧ್ಯಪ್ರವೇಶಿಸುತ್ತೇನೆ. ಯಮದೂತರ ಭಯವನ್ನು ಹೋಗಲಾಡಿಸುವುದು ಕೇವಲ ನರ್ಮದೆಯೊಬ್ಬಳೇ ಮಾಡುವ ಕಾರ್ಯ ಅಂತ ನಾವು ಭಾವಿಸಬಾರದು. ಅದು ಸಾಂಪ್ರದಾಯಿಕ ಪಠ್ಯಗಳಲ್ಲಿ ಬರುವ ಸಾಮಾನ್ಯ ಹೊಗಳಿಕೆ. ಆದರೆ ನರ್ಮದೆಯ ನಿಜವಾದ ಶ್ರೇಷ್ಠತೆ ಇರುವುದು 2ನೇ ಶ್ಲೋಕದಲ್ಲಿ ಹೇಳಿರುವಂತೆ ಕಲಿಯುಗದ ಪಾಪಗಳನ್ನು ಹರಿಸುವ ಆಕೆಯ ಅತ್ಯಂತ ಸರಳವಾದ ವಿಧಾನದಲ್ಲಿ. ಕಲೌ ಮಲೌಘ ಭಾರಹಾರಿ. ಯೋಚಿಸಿ ನೋಡಿ, ಕಲಿಯುಗದ ಪಾಪಗಳನ್ನು ನಾಶ ಮಾಡಲು ಸಾಮಾನ್ಯ ವೈದಿಕ ಪ್ರಾಯಶ್ಚಿತ್ತ ಕರ್ಮಗಳು ಎಷ್ಟು ಕಠಿಣವಾಗಿವೆ. ಹೌದು, ಕಠಿಣ ಉಪವಾಸ, ಯಜ್ಞಗಳು ಇವೆಲ್ಲ ಇವೆ. ನಿಖರವಾಗಿ ಸಾಮಾನ್ಯ ಮನುಷ್ಯನಿಗೆ ಇವೆಲ್ಲ ಸುಲಭವಲ್ಲ. ಆದರೆ ನರ್ಮದೆಯು ಕೇವಲ ಜಲರೂಪದಲ್ಲಿ ಎಲ್ಲರಿಗೂ ಸುಲಭವಾಗಿ ಲಭ್ಯಳಿದ್ದು ಆ ಕಠಿಣ ಪ್ರಾಯಶ್ಚಿತ್ತಗಳನ್ನು ಮೀರಿ ನಿಲ್ಲುತ್ತಾಳೆ. ಅವಳ ಶಕ್ತಿಯು ಶಿವನ ಪ್ರಭಾವದಿಂದ ಬಂದುದಾಗಿದ್ದು ಅದು ಕರ್ಮಸಿದ್ಧಾಂತವನ್ನು ಮೀರುವುದಿಲ್ಲ. ಬದಲಾಗಿ ಕರ್ಮದ ಹೊರೆಯನ್ನು ಇಳಿಸುವ ಶಿವನ ಕಾರ್ಯಾತ್ಮಕ ವ್ಯವಸ್ಥೆಯಾಗಿ ಒಂದು ಸುಲಭದ ಮಾರ್ಗವಾಗಿ ಕೆಲಸ ಮಾಡುತ್ತದೆ. ಕಠಿಣ ವೈದಿಕ ಪ್ರಾಯಶ್ಚಿತ್ತಗಳಿಗೆ ನರ್ಮದೆ ಒಂದು ಸುಲಭದ ಮಾರ್ಗ ಅನ್ನುವ ನಿಮ್ಮ ಈ ಹೋಲಿಕೆ ನಿಜಕ್ಕೂ ಚೆನ್ನಾಗಿದೆ. ಆದರೆ ನಾನಿದನ್ನು ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡು ಹೋಗ್ತೇನೆ. ನಾವು 5ನೇ ಶ್ಲೋಕವನ್ನು ಒಮ್ಮೆ ಗಮನಿಸೋಣ. ಅಲ್ಲಿ ಅಸುರರು ಮತ್ತು ದೇವತೆಗಳು ಇಬ್ಬರೂ ನರ್ಮದೆಯನ್ನು ಪೂಜಿಸುತ್ತಾರೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಸುರಾಧಿ ಪೂಜಿತಂ. ಒಬ್ಬ ದೇವತೆಯು ತನ್ನ ಬಳಿ ಬರುವ ಭಕ್ತರು ದೇವತೆಗಳೇ ಅಥವಾ ಅಸುರರೇ ಎಂಬ ನೈತಿಕ ತೀರ್ಮಾನಗಳಿಲ್ಲದೆ, ಜಡ್ಜ್ಮೆಂಟ್ ಇಲ್ಲದೆ ವರವನ್ನು ಕರುಣಿಸುತ್ತಾಳೆ ಎಂದರೆ ಅದು ಆಕೆಯ ಸಾರ್ವಭೌಮತ್ವವನ್ನು ತೋರಿಸುತ್ತದೆ. ದೇವತೆಗಳಿಗೆ ಮಾತ್ರ ಒಲಿದು ಅಸುರರನ್ನು ಶಿಕ್ಷಿಸುವ ಎಷ್ಟೋ ದೇವರುಗಳಿದ್ದಾರೆ. ಆದರೆ ಪರಮದೇವತೆ ಮಾತ್ರ ಸೃಷ್ಟಿಯ ದ್ವಂದ್ವಗಳನ್ನು ಮೀರಿ ಎಲ್ಲರಿಗೂ ಸಮಾನವಾಗಿ ಒಲಿಯಬಲ್ಲಳು. ಅವಳು ಭೋಗವನ್ನು ಮತ್ತು ಅಂತಿಮ ಬಿಡುಗಡೆಯಾದ ಮೋಕ್ಷವನ್ನು ಏಕಕಾಲದಲ್ಲಿ ಕರುಣಿಸುತ್ತಾಳೆ. 7ನೇ ಶ್ಲೋಕದಲ್ಲಿ ಇದನ್ನು ಭುಕ್ತಿ ಮುಕ್ತಿದಾಯಕಂ ಅಂತ ಕರೆಯಲಾಗಿದೆ. ಅವಳು ಕೇವಲ ಶಿವನ ಕಾರ್ಯಾತ್ಮಕ ವ್ಯವಸ್ಥೆ ಎಂದು ಹೇಳಿದರೆ ಅವಳ ಆ ಅನಂತ ಕರುಣೆಯನ್ನು ನಾವೇ ಕುಗ್ಗಿಸಿದಂತೆ ಆಗೋದಿಲ್ವೇ? ನೋಡಿ, ಅಸುರರಿಗೂ ಒಲಿಯುವ ಅವಳ ಗುಣವು ಆಕೆಯನ್ನು ಸ್ವತಂತ್ರ ದೇವತೆಯನ್ನಾಗಿ ಮಾಡುತ್ತದೆ ಎಂಬ ನಿಮ್ಮ ವಾದ ಸ್ವಲ್ಪ ಅತಿರೇಕ ಅನ್ನಿಸುತ್ತದೆ. ಒಂದು ನದಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬ ಭೇದ ಇರುತ್ತದೆಯೇ? ನೀರು ಅದು ಬಾಯಾರಿದ ಹುಲಿಗೂ ನೀರೇ, ಹಸುಗೂ ನೀರೇ. ನರ್ಮದೆಯು ಶಿವನಿಂದ ಹರಿದು ಬಂದ ಶಕ್ತಿಯಾಗಿರುವುದರಿಂದ ಅವಳು ನೈತಿಕ ತೀರ್ಮಾನಗಳು ಮಾಡುವ ನ್ಯಾಯಾಧೀಶಳಲ್ಲ. ಅವಳು ಮುಕ್ತಿಯ ಒಂದು ವಾಹಿನಿ. ನಾವು ಇಲ್ಲಿ ಆಧ್ಯಾತ್ಮಿಕ ಅಗತ್ಯಗಳ ಶ್ರೇಣಿಯನ್ನು ಅರ್ಥಮಾಡಿಕೊಳ್ಳಬೇಕು. ಅಂದರೆ ನೀವು ಪ್ರಾಣಿಪಕ್ಷಿಗಳ ಉಲ್ಲೇಖವನ್ನು ತರುತ್ತಿದ್ದೀರಾ? ಹೌದು. 4ನೇ ಶ್ಲೋಕದಲ್ಲಿ ಪ್ರಲಯದ ಮಹಾಭಯದ ಸಮಯದಲ್ಲಿ ಮಾರ್ಕಂಡೇಯನಿಗೆ ಆನಂದ ನೀಡಿದ ನರ್ಮದೆಯ ಬಗ್ಗೆ ಹೇಳಲಾಗಿದೆ. ಆದರೆ ಅದೇ ಉಸಿರಿನಲ್ಲಿ 2ನೇ ಶ್ಲೋಕದಲ್ಲಿ ಜಲದಲ್ಲಿರುವ ದೀನ ಮೀನುಗಳಿಗೆ ಮತ್ತು ಚಕ್ರವಾಕ ಪಕ್ಷಿಗಳಿಗೆ ಸುಖವನ್ನು ನೀಡುತ್ತಾಳೆ ಎಂದು ಹೇಳಲಾಗಿದೆ. ಮೀನುಗಳಿಗೆ ಮತ್ತು ಪಕ್ಷಿಗಳಿಗೆ ನೀಡುವ ಸುಖ ಹಾಗೂ ಮಾರ್ಕಂಡೇಯನಂತಹ ಋಷಿಗೆ ಅಥವಾ ಮಾನವ ಭಕ್ತರಿಗೆ ನೀಡುವ ಮುಕ್ತಿ, ಇವೆರಡನ್ನೂ ಒಂದೇ ತಕ್ಕಡಿಯಲ್ಲಿ ತೂಗುವುದು ಮಾನವ ಜನ್ಮದ ಮೋಕ್ಷದ ದೈವಿಕ ಗಾಂಭೀರ್ಯವನ್ನು ಕಡಿಮೆ ಮಾಡುವುದಿಲ್ಲವೇ? ಇದು ಅವಳ ಸಾರ್ವತ್ರಿಕ ಭೌತಿಕ ಗುಣವನ್ನಷ್ಟೇ ತೋರಿಸುತ್ತದೆ. ಖಂಡಿತ ಇಲ್ಲ. ದೈವಿಕ ಗಾಂಭೀರ್ಯವನ್ನು ಕೇವಲ ನಮ್ಮ ಈ ಮಾನವ ಕೇಂದ್ರಿತ ದೃಷ್ಟಿಕೋನದಿಂದ ಅಳೆಯಬಾರದು. ನರ್ಮದೆಯು ಮಾನವನಿಗೆ ಮೋಕ್ಷವನ್ನು ಮತ್ತು ಜಲಚರಗಳಿಗೆ ಸುಖವನ್ನು ನೀಡುತ್ತಾಳೆ ಎನ್ನುವುದು ಅವಳ ಶಕ್ತಿಯು ಸಕಲ ಜೀವರಾಶಿಗಳಿಗೂ ವ್ಯಾಪಿಸಿದೆ ಎಂಬುದರ ಸಂಕೇತ. ಇದೇ ಈ ಪಠ್ಯದ ಸೌಂದರ್ಯ. ಮೀನುಗಳಿಗೆ ಮತ್ತು ಪಕ್ಷಿಗಳಿಗೆ ಆಕೆಯು ನೀಡುವ ದಿವ್ಯ ಸಂಪ್ರದಾಯಕಂ ಕೇವಲ ಭೌತಿಕ ಸುಖವಲ್ಲ. ಮಾರ್ಕಂಡೇಯನಿಗೆ ಅಭಯ ನೀಡುವ ಶಕ್ತಿ ಮತ್ತು ನೀರಿನಲ್ಲಿ ಈಜುವ ಒಂದು ಸಣ್ಣ ಮೀನಿಗೆ ನೆಮ್ಮದಿ ನೀಡುವ ಶಕ್ತಿ, ಇವೆರಡೂ ಏಕಕಾಲದಲ್ಲಿ ಪ್ರಕಟವಾಗುವುದು ಆಕೆಯ ಪರಮ ದೈವತ್ವವನ್ನು ಎತ್ತಿ ತೋರಿಸುತ್ತದೆ. ಇದು ಮಾನವನ ಮುಕ್ತಿಯನ್ನು ಕೀಳಾಗಿಸುವುದಿಲ್ಲ, ಬದಲಾಗಿ ಸಮಸ್ತ ಪ್ರಕೃತಿಯನ್ನು ದೈವಿಕ ವಲಯದೊಳಗೆ ತರುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಸಿಗುವ ಸುಖ ಮತ್ತು ಮಾನವನಿಗೆ ಸಿಗುವ ಮುಕ್ತಿ ಖಂಡಿತವಾಗಿಯೂ ಗುಣಾತ್ಮಕವಾಗಿ ಭಿನ್ನವಾಗಿದೆ ಅಂತಲೇ ನಾನು ನಂಬೋದು. ಸರಿ, ನಾವು ಈ ಚರ್ಚೆಯನ್ನು ವೈದಿಕ ಆಚರಣಾಗಾರರ ದೃಷ್ಟಿಕೋನದಿಂದ ನೋಡೋಣ.
ಈ ಪಠ್ಯದಲ್ಲಿ ಬರುವ ಋಷಿಗಳ ಹೆಸರುಗಳು ಬಹಳ ಮುಖ್ಯ. ಆ ಶ್ಲೋಕ 6ರಲ್ಲಿ ಸನತ್ಕುಮಾರ, ಕಶ್ಯಪ ಮತ್ತು ಶ್ಲೋಕ 5ರಲ್ಲಿ ಪಿಪ್ಪಲಾದ, ಕರ್ದಮ ಮುಂತಾದ ಋಷಿಗಳ ಉಲ್ಲೇಖವಿದೆ. ಇವರೆಲ್ಲರೂ ವೇದ ಉಪನಿಷತ್ತುಗಳ ದಿಗ್ಗಜರು. ಈ ಋಷಿಶ್ರೇಷ್ಠರ ಭಕ್ತಿಯೂ ವೈದಿಕ ಸಂಪ್ರದಾಯಗಳಲ್ಲಿ ನರ್ಮದೆಯ ಆರಾಧನೆಗೆ ಅಧಿಕೃತತೆಯನ್ನು ನೀಡುತ್ತದೆ ಎಂಬುದು ಹೌದು. ಆದರೆ ಸೂರ್ಯ, ಚಂದ್ರ, ಇಂದ್ರರಿಗೆ ಮಾರ್ಗದರ್ಶನ ಮಾಡುವ ಶಕ್ತಿ ನರ್ಮದೆಗೆ ಇದೆ ಎಂದು 6ನೆಯ ಶ್ಲೋಕದಲ್ಲಿ ಹೇಳಿದಾಗ ಇದು ಕೇವಲ ಸಾಂಪ್ರದಾಯಿಕ ವೈದಿಕ ದೇವತೆಗಳನ್ನು ಅವಳಿಗಿಂತ ಕೆಳಗಿಡುವ ಕಾವ್ಯಾತ್ಮಕ ಉತ್ಪ್ರೇಕ್ಷೆಯಾಗಿರಬಹುದಲ್ಲವೇ? ಇಂದಿನ ಸಾಮಾನ್ಯ ಗೃಹಸ್ಥರಿಗೆ ಇದು ವೈದಿಕ ಕರ್ಮಕಾಂಡಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಕಾಣುತ್ತದೆಯಾ? ನೀವು ಕೇಳಿದ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಹೌದು, ಋಷಿಗಳ ಉಲ್ಲೇಖವು ಆಕೆಗೆ ವೈದಿಕ ಅಧಿಕೃತತೆಯನ್ನು ನೀಡುತ್ತದೆ, ಆದರೆ ಅದು ಖಂಡಿತ ಕಾವ್ಯಾತ್ಮಕ ಉತ್ಪ್ರೇಕ್ಷೆಯಲ್ಲ. ರವೀಂದ್ರ, ರಂತಿದೇವ, ದೇವರಾಜ, ಕರ್ಮಶರ್ಮದೇ ಎಂದ್ರೆ ಸೂರ್ಯ, ಚಂದ್ರ ಮತ್ತು ಇಂದ್ರನಂತಹ ದೇವತೆಗಳಿಗೂ ಆಕೆಯು ಶಕ್ತಿಯನ್ನು ನೀಡುತ್ತಾಳೆ ಎಂದರ್ಥ. ಇನ್ನು ನೀವು ಗೃಹಸ್ಥರ ಬಗ್ಗೆ ಕೇಳಿದಿರಿ. ಒಬ್ಬ ಗೃಹಸ್ಥನ ದೃಷ್ಟಿಕೋನದಿಂದ ನೋಡಿದಾಗ ಅತ್ಯಂತ ಸಂಕೀರ್ಣವಾದ ಯಜ್ಞ ಯಾಗಾದಿಗಳನ್ನು ಮಾಡಲು ಅವನಿಗೆ ಸಮಯ ಇಲ್ಲದೇ ಇದ್ದಾಗ ನರ್ಮದೆಯ ಆರಾಧನೆ ಆ ಎಲ್ಲ ವೈದಿಕ ಆಚರಣೆಗಳ ಸಂಪೂರ್ಣ ಫಲವನ್ನು ನೀಡುತ್ತದೆ. ವೈದಿಕ ಕರ್ಮಕಾಂಡವು ಕಠಿಣ ನಿಯಮಗಳಿಗೆ ಒಳಪಟ್ಟಿದೆ. ಆದರೆ ನರ್ಮದೆಯ ಭಪ್ಪಿಯು ಆ ಎಲ್ಲ ನಿಯಮಗಳನ್ನು ಮೀರಿ ನಿಲ್ಲುವ ಸ್ವತಂತ್ರ ಶಕ್ತಿ. ಪಿಪ್ಪಲಾದ, ಕರ್ದಮ, ಸನತ್ಕುಮಾರರಂತಹ ಋಷಿಗಳು ಬಂದು ಅವಳಿಗೆ ತಲೆಬಾಗುತ್ತಿದ್ದಾರೆ ಎಂದ್ರೆ ವೈದಿಕ ಜ್ಞಾನದ ಪರಾಕಾಷ್ಠೆಯೇ ಅವಳು ಎಂದು ಆ ಋಷಿಗಳು ಒಪ್ಪಿಕೊಂಡಿದ್ದಾರೆ ಅಂತರ್ಥ. ನಿಮ್ಮ ಆ ನಿಲುವನ್ನು ಒಪ್ಪಿಕೊಳ್ಳುವುದು ಕಷ್ಟ. ನೀವು ವೈದಿಕ ಕರ್ಮಕಾಂಡವನ್ನು ಮೀರಿ ನಿಲ್ಲುವ ಶಕ್ತಿ ಎನ್ನುತ್ತಿದ್ದೀರಿ, ಸರಿ. ಆದರೆ ನಾವು ಈಗ ನೇರವಾಗಿ ಪರಿಣಿತ ದಾರ್ಶನಿಕರ ದೃಷ್ಟಿಕೋನಕ್ಕೆ ಬರೋಣ. 8ನೇ ಶ್ಲೋಕದಲ್ಲಿ ವಿವರಿಸಲಾದ ನರ್ಮದೆಯ ಸೃಷ್ಟಿಯ ಮೂಲವನ್ನು ನಾವು ಕಡೆಗಣಿಸುವಂತೆಯೇ ಇಲ್ಲ. ಮಹೇಶಕೇಶ ಜಾಟಟೆ ಅಂದರೆ ಅವಳು ಶಿವನ ಜಟೆಯಿಂದ ಪ್ರಕಟವಾದವಳು. ಇದು ಅವಳ ಭೌತಿಕ ಮೂಲವನ್ನು ಖಚಿತಪಡಿಸುತ್ತದೆ. ಈಗ ನಾವು 9ನೇ ಶ್ಲೋಕದ ಫಲಶ್ರುತಿಯನ್ನು ನೋಡೋಣ. ಸುಲಭ್ಯ ದೇಹದುರ್ಲಭಂ ಮಹೇಶಧಾಮ ಗೌರವಂ ಅಂದರೆ ನರ್ಮದಾಷ್ಟಕವನ್ನು ನಿರಂತರವಾಗಿ ಪಠಿಸುವುದರಿಂದ ರೌರವ ನರಕದಿಂದ ಪಾರಾಗಬಹುದು. ಸರಿ, ಆದರೆ ಅಂತಿಮ ಫಲವೇನು? ಅದು ಶಿವಲೋಕದ ಪ್ರಾಪ್ತಿ. ಸಾಧಕನು ತಲುಪುವುದು ಶಿವನ ಧಾಮವನ್ನು, ನರ್ಮದಾ ಲೋಕವನ್ನಲ್ಲ. ಇದು ನರ್ಮದೆಯು ಕೇವಲ ಶಿವನೆಡೆಗಿನ ಒಂದು ಅತ್ಯಂತ ಶಕ್ತಿಶಾಲಿ ವಾಹಕ ಎಂಬುದನ್ನು ನಿಸ್ಸಂದೇಹವಾಗಿ ಸಾಬೀತುಪಡಿಸುತ್ತದೆಯಲ್ಲವೇ? ಅವಳು ಎಲ್ಲರಿಗೂ ಸಮಾನವಾಗಿ ಪುಣ್ಯ ಕರುಣಿಸಬಹುದು, ಆದರೆ ಆ ಪುಣ್ಯದ ಅಂತಿಮ ಗಮ್ಯಸ್ಥಾನ ಖಂಡಿತವಾಗಿಯೂ ಶಿವನೇ ಆಗಿದ್ದಾನೆ. ಅವಳ ಕಾರ್ಯ ಸಾರ್ವತ್ರಿಕವಾಗಿರಬಹುದು, ಆದರೆ ಅವಳ ಸೈದ್ಧಾಂತಿಕ ಅಸ್ತಿತ್ವವು ಶಿವನಿಗೆ ಅಧೀನವಾಗಿದೆ. ನೀವು ಹೇಳಿದ 9ನೇ ಶ್ಲೋಕದ ಶಿವಲೋಕ ಪ್ರಾಪ್ತಿಯ ವಿಷಯ ನಿಜಕ್ಕೂ ಚರ್ಚಾರ್ಹವಾದದ್ದು. ಆದರೆ ಸ್ವಲ್ಪ ಆಳವಾಗಿ ಯೋಚನೆ ನೋಡಿ. ಆ ಅತ್ಯಂತ ದುರ್ಲಭವಾದ ಶಿವಲೋಕ ಪ್ರಾಪ್ತಿಯಾಗ್ತಿರುವುದು ಯಾರ ದಯೆಯಿಂದ? ಕೇವಲ ನರ್ಮದಾಷ್ಟಕದ ಪಠಣದಿಂದ. ಶಿವಲೋಕವನ್ನು ತಲುಪಲು ಶಿವನದೇ ಆದ ಕಠಿಣ ತಪಸ್ಸುಗಳ ಅಗತ್ಯವಿದೆ. ಆದರೆ ನರ್ಮದೆಯು ಆ ನಿಯಮವನ್ನು ಸಡಿಲಗೊಳಿಸಿ ತನ್ನ ಭಕ್ತರಿಗೆ ಆ ಪರಮ ಪದವಿಯನ್ನು ಅತಿ ಸುಲಭವಾಗಿ ಕರುಣಿಸುತ್ತಾಳೆ. 7ನೇ ಶ್ಲೋಕದಲ್ಲಿ ತ್ರಿಮೂರ್ತಿಗಳಿಗೆ ಸ್ಥಾನಮಾನ ನೀಡುವ ಶಕ್ತಿ ಅವಳಿಗಿದೆ ಎಂಬುದನ್ನು ನಾವು ಮರೆಯಬಾರದು. ಹೀಗಿರುವಾಗ ಅವಳು ಭಕ್ತರನ್ನು ಶಿವಲೋಕಕ್ಕೆ ಕಳುಹಿಸುವುದು ಅವಳ ಕಾರ್ಯಾತ್ಮಕ ಮಿತಿ ಅಲ್ಲ, ಅದು ಅವಳು ಭಕ್ತರಿಗೆ ನೀಡುವ ಬಹುದೊಡ್ಡ ವರ. 8ನೇ ಶ್ಲೋಕದಲ್ಲಿ ಅವಳು ಶಿವನ ಜಟೆಯಿಂದ ಬಂದಳು ಎಂಬುದು ಕೇವಲ ಪುರಾಣದ ಕಥೆಯ ದೃಷ್ಟಾಂತವಾಗಿರಬಹುದು, ಆದರೆ ತಾತ್ವಿಕವಾಗಿ ಅವಳೇ ಪರಬ್ರಹ್ಮಸ್ವರೂಪಿಣಿ ಎಂಬುದನ್ನು ಇಡೀ ಅಷ್ಟಕವು ಪ್ರತಿಪಾದಿಸುತ್ತದೆ. ಅದು ನಿಮ್ಮ ವಾದವನ್ನು ಸಮರ್ಥಿಸಿಕೊಳ್ಳುವ ಒಳ್ಳೆಯ ಪ್ರಯತ್ನ. ಆದರೆ ನೀವು ಒಂದು ಮುಖ್ಯ ಅಂಶವನ್ನು ಮರೆಯುತ್ತಿದ್ದೀರಿ. ಅಷ್ಟಕದ ಉದ್ದಕ್ಕೂ ನರ್ಮದೆಯನ್ನು ನದಿ, ತೀರ್ಥ ಮತ್ತು ಜಲರೂಪಿಣಿಯಾಗಿಯೇ ಸ್ತುತಿಸಲಾಗಿದೆ. 4ನೇ ಶ್ಲೋಕದಲ್ಲಿ ಮಹಾಗಂಭೀರ ನೀರಪ್ಪೂರ ಎನ್ನುವುದು ಅವಳ ಭೌತಿಕ ಪ್ರವಾಹದ ಅದ್ಭುತ ವರ್ಣನೆ. ಯಾವುದೇ ದಾರ್ಶನಿಕ ಪಠ್ಯದಲ್ಲಿ ಭೌತಿಕ ರೂಪವನ್ನು ಇಷ್ಟು ಪ್ರಬಲವಾಗಿ ವರ್ಣಿಸುವಾಗ ಅದರ ಹಿಂದಿನ ತಾತ್ವಿಕ ಸತ್ಯವು ಆ ಭೌತಿಕ ರೂಪದ ಮೂಲಕವೇ ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ಅರ್ಥೈಸಬೇಕು. ಅವಳು ಪರಬ್ರಹ್ಮ ಸ್ವರೂಪಿಣಿಯೇ ಆಗಿದ್ದರೆ ಕೇವಲ ಜಲದ ದರ್ಶನದಿಂದ ಪಾಪ ಹರಿಯುತ್ತದೆ ಎಂಬ ನಿರ್ದಿಷ್ಟ ಭೌತಿಕ ಪ್ರಕ್ರಿಯೆಯ ಅಗತ್ಯವಿರಲಿಲ್ಲ. ಕಾರ್ಯಾತ್ಮಕ ದೈವತ್ವವು ಪರಮೋಚ್ಚ ದೈವತ್ವಕ್ಕಿಂತ ಕೀಳಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಲೋಕ ಕಲ್ಯಾಣಕ್ಕಾಗಿ ಪ್ರಕಟವಾದ ಶಕ್ತಿ. ಕಾರ್ಯಾತ್ಮಕ ದೈವತ್ವ ಕೀಳಲ್ಲ ಎಂಬ ನಿಮ್ಮ ಮಾತು ಒಪ್ಪುವಂಥದ್ದೇ.
ಆದ್ರೆ ನನ್ನ ನಿಲುವನ್ನು ನಾನೀಗ ಸಂಕ್ಷಿಪ್ತಗೊಳಿಸುವುದಾದ್ರೆ ನರ್ಮದಾಷ್ಟಕಂ ಪಠ್ಯವು ನರ್ಮದೆಯನ್ನ ಕೇವಲ ಒಂದು ನದಿಯನ್ನಾಗಿಯೋ ಅಥವಾ ಶಿವನ ಉಪಶಕ್ತಿಯನ್ನಾಗಿಯೋ ಖಂಡಿತ ಚಿತ್ರಿಸುವುದಿಲ್ಲ. ಈ ಪಠ್ಯವು ತೌಲನೀಕ ಪುರಾಣಶಾಸ್ತ್ರದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ, ಏಕೆಂದ್ರೆ ಇದು ಬ್ರಹ್ಮಾಂಡದ ಶ್ರೇಣಿ ವ್ಯವಸ್ಥೆಯನ್ನು ಬುಡಮೇಲು ಮಾಡುತ್ತದೆ. ತ್ರಿಮೂರ್ತಿಗಳಿಗೆ ಸ್ಥಾನ ನೀಡುವ, ಯಮದೂತರನ್ನು ಅಂಜಿಸುವ ಮತ್ತು ಸಕಲ ಜೀವರಾಶಿಗಳಿಗೂ ಭೋಗ ಮೋಕ್ಷಗಳನ್ನು ಏಕಕಾಲದಲ್ಲಿ ನೀಡಬಲ್ಲ ನರ್ಮದೆಯು ಸ್ವಯಂಭೂತವಾದ ಮತ್ತು ಪರಮೋಚ್ಚವಾದ ದೈವ. ಆಕೆಯೆದುರು ವೈದಿಕ ಕರ್ಮಕಾಂಡಗಳು ಕೇವಲ ಗೌಣವಾಗುತ್ತವೆ ಎಂಬುದು ನನ್ನ ದೃಢವಾದ ನಂಬಿಕೆ. ಮತ್ತು ನನ್ನ ನಿಲುವನ್ನು ಪುನರುಚ್ಚರಿಸುವುದಾದರೆ, ನರ್ಮದೆಯು ಶಿವನ ಜಟೆಯಿಂದ ಪ್ರಕಟವಾದ ಅತ್ಯಂತ ಪ್ರಬಲವಾದ ಕಾರ್ಯಾತ್ಮಕ ಶಕ್ತಿಯಾಗಿದ್ದಾಳೆ. ಅವಳು ಪಾಪಪುಣ್ಯಗಳ ನೈತಿಕ ತೀರ್ಮಾನಗಳಿಲ್ಲದೆ ಅಸುರಲು ಮತ್ತು ಜಲಚರಗಳಿಗೂ ಕರುಣೆ ತೋರುವ ವಿಶಿಷ್ಟ ಮಾಧ್ಯಮ. ಫಲಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ಆಕೆಯ ಅಂತಿಮ ಗುರಿ ರೌರವ ನರಕದಿಂದ ಪಾರು ಮಾಡಿ ಭಕ್ತರನ್ನು ಶಿವಲೋಕಕ್ಕೆ ಸೇರಿಸುವುದಾಗಿದೆ. ಅವಳ ಶ್ರೇಷ್ಠತೆಯು ಅವಳು ಶಿವನಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲುವುದರಲ್ಲೋ ಅಥವಾ ಅವನಿಗಿಂತ ಮೇಲಿರುವುದರಲ್ಲೋ ಇಲ್ಲ, ಬದಲಾಗಿ ಸಮಸ್ತ ಜೀವಿಗಳಿಗೂ ಅತಿ ಸುಲಭವಾಗಿ ಲಭ್ಯವಾಗುವ ಮೋಕ್ಷದ ಹಾದಿಯಾಗಿರುವುದರಲ್ಲಿದೆ. ನಮ್ಮಿಬ್ಬರ ವಾದಗಳಲ್ಲಿ ಮೂಲಭೂತ ಭಿನ್ನಾಭಿಪ್ರಾಯಗಳಿದ್ದರೂ ನಾವಿಬ್ಬರು ಒಪ್ಪಿಕೊಳ್ಳುವ ಒಂದು ದೊಡ್ಡ ಅಂಶವೆಂದರೆ ನರ್ಮದೆಯ ಕರುಣೆಯ ಸಾರ್ವತ್ರಿಕತೆ. ಮಾನವ ಭಕ್ತರಿಂದ ಹಿಡಿದು ಪಕ್ಷಿ ಮೀನುಗಳವರೆಗೆ, ವೇದ ಪಾರಂಗತ ಋಷಿಗಳಿಂದ ಹಿಡಿದು ಸಾಮಾನ್ಯ ಗೃಹಸ್ಥರವರೆಗೆ ಮತ್ತು ದೇವತೆಗಳಿಂದ ಅಸುರರವರೆಗೆ ಎಲ್ಲರಿಗೂ ಅಭಯ ಮತ್ತು ಪಾಪವಿಮೋಚನೆಯನ್ನು ನೀಡುವಲ್ಲಿ ನರ್ಮದೆಯ ಶಕ್ತಿ ಅದ್ವಿತೀಯ ಎಂಬುದನ್ನು ಈ ಪಠ್ಯವು ಅದ್ಭುತವಾಗಿ ಹೇಳುತ್ತದೆ. ಶಿವನ ಕರುಣೆಯ ದಿವ್ಯ ವಾಹಕಳೇ ಎಂಬುದು ವಿದ್ಯಾರ್ಥಿಗಳಿಗೆ ಸದಾ ಕುತೂಹಲ ಕೆರಳಿಸುವ ವಿಷಯ. ಆಕೆಯು ಕಲಿಯುಗಲ ಪಾಪಗಳ ಭಾರವನ್ನು ಇಳಿಸುವ ಸರ್ವತೀರ್ಥ ನಾಯಕಿ ಎಂಬುದರಲ್ಲಿ ಯಾರಿಗೂ ಯಾವುದೇ ಅನುಮಾನವಿಲ್ಲ. ಇಂತಹ ಸಂಕೀರ್ಣತೆಯನ್ನು ಅರಿಯುವುದನ್ನೇ ನಾವು ಈ ಪಠ್ಯದಿಂದ ಕಲಿಯಬೇಕಿದೆ. ಸತ್ಯ. ಯಾರು ಸರಿ ಅಥವಾ ಯಾರು ತಪ್ಪು ಎಂದು ನಾವಿಲ್ಲಿ ಅಂತಿಮ ತೀರ್ಮಾನವನ್ನು ನೀಡುತ್ತಿಲ್ಲ. ನರ್ಮದಾಷ್ಟಕಂ ಪಠ್ಯವು ಕೇವಲ ಭಕ್ತಿಯ ಸ್ತೋತ್ರವಾಗಿರದೆ ದಾರ್ಶನಿಕ ವಿಶ್ಲೇಷಣೆ ಮತ್ತು ಬ್ರಹ್ಮಾಂಡದ ಶ್ರೇಣಿಯ ವ್ಯವಸ್ಥೆ ಕುರಿತು ಇನ್ನಷ್ಟು ಆಳವಾದ ಅಧ್ಯಯನದ ಅವಕಾಶಗಳನ್ನು ನಮ್ಮ ಮುಂದಿಡುತ್ತದೆ. ಪ್ರತಿಯೊಬ್ಬರೂ ಈ ಪಠ್ಯವನ್ನು ಓದಿದಾಗ ಅವರಿಗೆ ಹೊಳೆಯುವ ದೃಷ್ಟಿಕೋನಗಳು ಬೇರ್ಬೇರೆಯಾಗಿರಬಹುದು. ಈ ಸಂವಾದವು ಈ ಅದ್ಭುತ ಪಠ್ಯವನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಹೊಸ ಆಯಾಮಗಳನ್ನು ನೀಡಿದೆ ಎಂದು ಭಾವಿಸ್ತಾ ಇಂದಿನ ಚರ್ಚೆಯನ್ನು ಇಲ್ಲಿಗೆ ಗೌರವಯುತವಾಗಿ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ. ನಮಸ್ಕಾರ.